ಹಿಡೀರಿ ಬೇಗ. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಗಾಯ್ಸ್ ಬನ್ನಿ. ಇವಾಗ RSS ಮುಗಿಸಿ ಇಲ್ಲೇ ನಮ್ಮ ಗ್ರೌಂಡಲ್ಲಿ ವಾಕಿಂಗ್ ಮಾಡೋಣ. ಇವತ್ತು ಅಲ್ಲೇ ಟೈಮ್ ಆಯಿತು. ಬೆಳಗ್ಗೆ ಫುಲ್ಲು ಮೈಯಲ್ಲೇ ಹಿಡ್ಕೊಂಬಿಟ್ಟಿತ್ತು, ಅದಕ್ಕೆ ಜೋಶ್ ಇರಲಿಲ್ಲ, ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಇವಾಗ ಆಟಾಡಿ ಹುಡುಗರ ಜೊತೆ ಎಲ್ಲ ಫ್ರೀಯಾಗಿ ಸ್ವಲ್ಪ ಜೋಶ್ ಬಂದೈತೆ. ಟೈಮ್ ಬೇರೆ ಆಯಿತು ಅಲ್ಲಿ ಆಟಾಡಿ, ಅದಕ್ಕೆ ಇಲ್ಲೇ ಒಂದು 2 ರೌಂಡ್ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಗಾಯ್ಸ್ ಬನ್ನಿ, ಇವಾಗ ವಾಕಿಂಗ್ ಮಾಡ್ಕೊಂಬಂದು ಅಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ಇಲ್ಲೇ ನಮ್ಮ ಮೇಲೆ ಎಕ್ಸಸೈಸ್ ಮಾಡ್ಕೊಂಡು ಇವಾಗ ಓಡ್ತಾ ಇದ್ದೀನಿ. ನಾವು ಇವಾಗ ನಮ್ಮ ಮಗನೇ ತಗೊಂಡು ಸ್ಕೂಲ್ಗೆ ಓಡಬೇಕಷ್ಟೆ. ವಾವ್, ಬಿಸಿಬೇಳೆ ಬಾತ್ ಟಿಫನು ಮಗನೇ, ನನ್ನ ಫೇವ್ರೆಟ್ ಟಿಫನ್ ಮಾಡಿದ್ದಾರೆ. ಬನಾನ ಬೇಕಾ? ಬನಾನ ಇಲ್ಲ. ಬನಾನ ಖಾಲಿ. ಪಪಾಯ ಹಾಕ್ಲಾ? ಪಪಾಯ ನಿನ್ನ ಫೇವ್ರೇಟ್ ಅಲ್ಲ ಅವಾಗ. ಬನಾನ ಇಲ್ಲ. ನೆನ್ನೆ ಕೇಳೋದು ತಾನೇ ಮಿಸ್ ಲೇಟ್ ಅಂತ. ಆಂಟಿ ನಾನು ಹೇಳಿಲ್ಲ, ಇನ್ನೊಬ್ರು ಇಲ್ಲ ಹೋಗಲ್ಲ, ಖಾಲಿ ಆಗೈತೆ. ಬಿಡು, ಬನಾನ ಅದು. ಹಾ, ಯಾವ್ದು ಬನಾನ? ಬನಾನ ಹಾ, ಇತ್ತಲೇ ಅವ್ ಚೆನ್ನಾಗೈತೆ ಅಂತ ತಿಂತಿದ್ವಿ, ಅವ್ ಚೆನ್ನಾಗಿಲ್ಲ ಅಂತೀಯ. ಎಲ್ಲೋಗಿದ್ದಿ? ಫೋಟೋ ಸಿಕ್ಬಿಟ್ಟೈತೆ, ಕಳ್ದಾಗಿತ್ತು ಕಳ್ಸಿದ್ದು. ಅದು ಅವಾಗ ಫ್ರಿಜ್ ಮೇಲೆ ಇತ್ತಪ್ಪ. ಮೊನ್ನೆ ಎಲ್ಲ ಹುಡ್ಕೋದ್ರೆ ಸಿಕ್ಕಿಲ್ಲ. ನಾನು ಸಾಮ್ರಾಟು ಎಲ್ಲಿ ತಮ್ಮ ಫೋಟೋ? ಹಾ, ಅಲ್ಲೇ ಇತ್ತು. ಮೊನ್ನೆ ಹೇಳಿಲ್ಲ, ಮೊನ್ನೆ ಎಲ್ಲ ಕೇಳೈತ ನಿನ್ನ. ನನ್ನ ಫೋನ್ ಪೋಚ್ ಬಂತಲ್ಲ ಅವತ್ತು. ಹಿಂಗೆ ನೋಡಿ ಗೈಸ್, ಅಲ್ಲೇ ಐತೆ ಅಂತಾರೆ. ಮೊನ್ನೆ ವ್ಲಾಗ್ ಹಾಕಿದ್ದೀನಿ ನೋಡಿ, ಅವತ್ತೊಂದು ದಿವಸ ಬೇಕಾದ್ರೆ ಖಾಲಿ ಐತೆ. ಇಷ್ಟ ಗೈಸ್ ಬನ್ನಿ, ಟೈಮ್ ಆಯ್ತು. ಪಪ್ಪಾಯ ಕಟ್ ಮಾಡಬೇಕು ನಮ್ಮ ಮಗಂಗೆ, ನಮಗೂ ಓಡಿಸ್ಕಾಗುತ್ತೆ. ನೀಟಾಗಿ ಹಿಡ್ಕೊಂಡಿದ್ಯಾಣ? ಹಾಂ, ಬಿತ್ತೋತ್ಯಾ? ಹಾಂ, ಬಾಯ್ ಗಾಯ್ಸ್. ಬನ್ನಿ, ಇವಾಗ ರೆಡಿಯಾಗಿ ಬಂದೆ. ಬ್ರೇಕ್ಫಾಸ್ಟ್ ಮಾಡುವ ಸಮಯ. ಬ್ರೇಕ್ಫಾಸ್ಟ್ ಏನು ಹೇಳೋದೇ ಬೇಡ ಅನಿಸುತ್ತೆ ನೋಡೋರಿಗೆ. ಡೈಲಿ ಮಮ್ಮ ಅದೇ ತಿನ್ನೋದು, ಬೇರೆ ಏನಾದರೂ ತಿಂತೀನ? ಏನಿಲ್ಲ. ಓಟ್ಸು, ಪಪ್ಪಾಯ ಇವತ್ತು ಓಟ್ಸ್ಗೆ ಅಷ್ಟೇ ತಿಂದ್ಬಿಟ್ಟು ಹೊರಡೋದು. ಬನ್ನಿ, ಇವತ್ತು ಡೈರೆಕ್ಟ್ ಮನೆಗೆ ಬರ್ತೀನಿ, ಜಿಮ್ಗೆ ಹೋಗಲ್ಲ. ಜಿಮ್ಮಿಗೆ ಒಂದೇ ಕಿತ್ತ ಸೋಮವಾರ ರೆಸ್ಟ್ ಮಾಡಿಬಿಡೋಣ ಅಂತಿದ್ದೀನಿ. 3 ದಿವಸ ಅವನ ಅಜ್ಜಿನೇ ಬಿಡ, ನೋವ್ತೈತೆ ಜಾಸ್ತಿ. ಅದಕ್ಕೆ ಹೊಟ್ಟೆ ನೋವು ಜೊತೆಗೆ ಸೊಂಟ ನೋವು ಎಲ್ಲ ಒಟ್ಟೊಟ್ಟಿಗೆ ಹಾಕೊಂಡು ಜಡಿತಾವೆ. ಏನು ಮಾಡೋದು? ಅದಕ್ಕೆ 3 ದಿವಸ ರೆಸ್ಟ್ ಕೊಡೋಣ, ಆಮೇಲೆ ಲೈಟಾಗಿ ಮಾಡೋಣ. ಹಂಗೆ ಏನು ಮಾಡ್ತೀನಿ ನೋಡಿ, ನನಗೂ ಗೊತ್ತಿಲ್ಲ. ಏನೋ ಅಂದ್ಕೊಂಡಿದ್ದೀನಿ, ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ನೋಡಿರಿ, ಸುಮ್ಮನೆ ಹೇಳ್ಬಿಟ್ಟು ನಾನು ಮಾಡಿಲ್ಲ ಅಂದರೆ. ಗಾಯ್ಸ್ ಬನ್ನಿ, ಇವಾಗ ಮನೆಗೆ ಬಂದೆ.
ನಮ್ಮ ಸಾಮ್ರಾಟ್ ನೋಡಿದ್ರೆ ಇಲ್ಲೇನು ಏನು ಈ ಥರ ಓದ್ತಾವನ ಅವನು. ಸುಮ್ಮನೆ ಇನ್ನೂ ಕೊಟ್ಟಿಲ್ಲ, ಹೇಳ್ಕೊಡ್ತಾರೆ. ಅದೇ ಈಗ ಕೊಟ್ಟಿದ್ದೀನಿ. 1 to 5. ನಂಬರ್ಸ್ ಕೊಟ್ಟಿಲ್ಲ, 1 to 3 ಅಂತ ಹೇಳಿ. ಲರ್ನ್ ನಂಬರ್ಸ್ 1 to 5 ನೋಡಿ ಗೈಸ್, ನನ್ನ ಮಗ ಮಲ್ಕೊಂಡೆಲ್ಲ ಕಲಿಯೋದು ಏನದು. ಓಕೆ ಓಕೆ ಅಷ್ಟೇ, ಬನ್ನಿ ಗಾಯ್ಸ್ ಊಟ ಮಾಡೋಣ. ಏನಮ್ಮ ಏನೋ ಗೊಜ್ಜು, ಏನು ಗೊಜ್ಜು ಗುರು, ಏನು ಚಟ್ನಿ, ಏನು ಚಟ್ನಿ ಅಂತ ಗೊತ್ತಿಲ್ಲ ಅಂತ ಊಟ ಮಾಡ್ತಾವನೆ. ಹೇಳು ತಲೆ. ಅವನೇ ಅಮ್ಮ ಹೇಳ್ಕೊಟ್ಟಿದ್ದು. ಅಮ್ಮ ಅಲ್ಲಿ ಓದ್ಬೇಕು ಅಂದ್ರೆ ಅವನು ಹೇಳ್ಕೊಟ್ಟಿದ್ದ. ಕಣ್ಣುಗಳು ಓಯ್ ಅವನೇ ಹೇಳ್ಕೊಟ್ಟಿದ್ದು ಗೊಜ್ಜು ಚೆನ್ನಾಗಿಲ್ಲ ಅಂತ ಹೇಳು ಅಂತ. ಡ್ಯಾಡಿ ಏನು ಹೇಳಿ ಕರೆಕ್ಟಾಗಿ ಹೇಳು. ಡ್ಯಾಡಿ ಏನು ಹೇಳ್ತು? ಸಮ್ರಾಟ್ ಡ್ಯಾಡಿ ತಾನೇ ಹೇಳ್ಕೊಟ್ಟಿದ್ದು ನಿಂಕ. ಏನಂತ? ನೋಡ್ತಾ ಹಿಂಗೆ ಗೈಸ್ ನಮ್ಮ ಮಗನಿ ಇವಾಗನೇ ನಾನು ಎ ಅಂದರೆ ಎ ಅಂತಾನೆ, ಬಿ ಅಂದರೆ ಬಿ ಅಂತಾನೆ. ಅವನು ಇವಾಗ ನಂಗೆ ಗೊಜ್ಜಾಕಂತ ತಿಂತೀನಿ ಅಂತ ಹೇಳ್ತಿದ್ದಂಗೆ ಮಾಡ್ಬಿಟ್ಟವನೇ ಅವನು. ಇರೋದೇ ಅದು ಹಾಕೊಂತಿರ್ಬೇಕು. ಎಷ್ಟು ನಾಟಕ ಮಾಡ್ದವ ಬೇಡ. ಗೈಸ್ ಸಾಂಬಾರಿದೆ, ಸಾಂಬಾರು ಹಾಕೊಂಡು ತಿಂತಿದ್ದೀನಿ ನೋಡಿ. ಫ್ಲ್ಯಾಶ್ ಆನ್ ಆಗ್ತಾರೆ, ಚಾರ್ಜಿಂಗ್ ಇಲ್ಲ. ಬೇಡ ತಡಿ ಗೈಸ್. ಇವಾಗ ಹೇಳು ಹೇಳು. ಸ್ವಲ್ಪ ಹಾಕು ಸಾಕ್ಬಿಡು ಗೈಸ್. ಇವಾಗ ಊಟ ಮಾಡಿ ಓಟ್ಸ್ ರೆಡಿ ಮಾಡ್ತಾ ಇದ್ದೀವಿ. ಓಟ್ಸ್ ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಟು ಯಾರ ಮೇಲೆ ಯಾರವರು ಹೇಳು ಏನು ಗೈಸ್. ಸ್ವಲ್ಪ ಒಯ್, ಸ್ವಲ್ಪ ಸಾಕು ಸಾಕು ಸಾಕು. ಐಸ್ ಕ್ರೀಮ್ ಥರ ಐತೆ ತಾನೆ. ಬೇಡ, ಈ ಓಟ್ಸ್ ರೆಡಿ ಆಗಿದೆ. ಎತ್ತು ಒಂದು ನಿಮಿಷ. ಜ್ಯೂಸ್ ಥರ ಐತಾ ಅದು? ಈ ಓಟ್ಸ್ ರೆಡಿ ಆಗಿದೆ. ಯಾರ್ದು ಇದು? ಇದು ಅಜಿತ್ ನಾವನದು ಹಾಕ್ಬಿಡ್ತೀನಿ ಕಾಶ್. ಆಗ ಪಪ್ಪ ಸ್ವಲ್ಪ ಹಾಕಪ್ಪ, ಸಾಕ್ಬಿಡು. ಹೇಳಿ ತಿರ್ಕೊಂಡು ನೋಡ್ಕೊಂಡು ಅಷ್ಟೇ ಗೈಸ್. ಆಮೇಲೆ ಇವಾಗ ಏನು ಮಾಡ್ತೀರಿ ಹೇಳೋ? ಆಮೇಲೆ ಮಲ್ಕೊಳಗೆ ಹೋಗ್ತೀವಿ ಗೈಸ್. ಅಲ್ಲ ಇದನ್ನ ಏನು ಮಾಡ್ತೀರಿ ಹೇಳೋ? ಇದನ್ನ ಫ್ರಿಜ್ಜಿಗೆ ಇಟ್ಬಿಟ್ಟು ಮಲ್ಕೊಳಗೆ ಹೋಗ್ತೀವಿ ಗೈಸ್. ಹಾಂ, ಆಮೇಲೆ ಏನು ಹೇಳ್ಬೇಕು ಅವ್ರಿಗೆ? ಏನು ಹೇಳ್ಬೇಕು? ಮಾಡ್ಕೊಳಗೆ
ಬಂದ್ಮೇಲೆ ರಾತ್ರಿಗೆ ಬಂದ್ಬಿಡು ಅಲ್ಲೆಲ್ಲ ಕೂತಿರ್ತೀವಿ ಬಾಯ್ ಅನ್ನು ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ ಅನ್ನು ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ ಅಷ್ಟೇ ಗೈಸ್ ಹೋಗಿ ನಾವು ಮಲ್ಕೊಳ್ಳೋಣ ಬನ್ನಿ. ಇವನು ಒಳ್ಳೆ ನಾಯ್ತಾರ ಅನ್ಕೊಂಡು ನೋಡ್ರಿ ಸೇತಲೇ ಚಿಂಟು ಚಿಕ್ಕ ಚಿಂಟು. ಅಷ್ಟೇ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ.